ಮಾಜಿ ಪ್ರಿಯಕರನನ್ನೇ ಕೊಂದು ಬಿಟ್ಲ ಸ್ಯಾಂಡಲ್ವುಡ್ ನಟಿ ಎನ್ನುವಂತಹ ಪ್ರಶ್ನೆ ಇದೆ. ಮೋಹನನ ಮರ್ಡರ್ ಮಿಸ್ಟರಿ, ನಟಿ ಅರೆಸ್ಟ್ ಆಗಿದ್ದಾರೆ. ಹಾಗಾದ್ರೆ ಆ ನಟಿಯ ಒಂದು ಪ್ಲಾನ್ ಏನಾಗಿತ್ತು? ನಿಜಕ್ಕೂ ಕೂಡ ಮಾಜಿ ಪ್ರಿಯಕರನನ್ನ ಸ್ಯಾಂಡಲ್ವುಡ್ ನಟಿ ಕೊಂದ್ರ ಎನ್ನುವಂತಹ ಪ್ರಶ್ನೆ ಇದೆ. ಮೋಹನನ ಮರ್ಡರ್ ಮಿಸ್ಟರಿ ವಿಚಾರವಾಗಿ ನಟಿ ಅರೆಸ್ಟ್ ಆಗಿದ್ದಾರೆ. ಪಾರ್ಟಿ ಮೂಡ್ನಲ್ಲಿದ್ದವನಿಗೆ ಪರ್ಮನೆಂಟ್ ಆಗಿನೇ ಕೋಮಾಕ್ಕೆ ಕಳಿಸ್ಬಿಟ್ಟಿದ್ದಾಳೆ, ಮೇಲಕ್ಕೆ ಕಳಿಸ್ಬಿಟ್ಟಿದ್ದಾಳೆ. ಬಿಂದುವಿನ ರಂಗಿನಾಟಕ್ಕೆ ಮೋಹನನ ಪ್ರಾಣನೇ ಹೋಗಿದೆ. ಹೊಸ ಪ್ರಿಯಕರನ ಖುಷಿಗಾಗಿ ಹಳಬನಿಗೆ ಎಳ್ಳು ನೀರು ಬಿಟ್ಬಿಟ್ಲಾ? ಮಾಜಿ ಪ್ರಿಯಕರ ಮೋಹನ್ ಏನಿದ್ದಾನೆ, ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಅರೆಸ್ಟ್ ಆಗಿದ್ದಾರೆ. ನಟಿ ಬಿಂದು ಏನಿದ್ದಾರೆ, ಸ್ಯಾಂಡಲ್ವುಡ್ನ ಸಹ ನಟಿಯಾಗಿರುವಂತಹ ಇವರು ಈಗ ಅರೆಸ್ಟ್ ಆಗಿರುವಂಥದ್ದು. ಹೊಸ ಪ್ರಿಯಕರನ ಜೊತೆ ಸೇರಿ ಹಳೆ ಪ್ರೇಮಿಯ ಹತ್ಯೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಪತ್ನಿಯನ್ನು ಬಿಟ್ಟು ಮೋಹನ್ ನಟಿ ಬಿಂದು ಜೊತೆಗೆ ಲಿವಿಂಗ್ ರಿಲೇಷನ್ನಲ್ಲಿ ಇರ್ತಾರೆ. ಕೊಲೆಯಾದಂತಹ ದಿನವೇ ಹೊಸ ಮತ್ತು ಮಾಜಿ ಪ್ರಿಯಕರನ ಜೊತೆ ಪಾರ್ಟಿಯನ್ನು ಕೂಡ ಮಾಡಿರ್ತಾರೆ. ವಯಾಗ್ರ ಸೇವಿಸಿ ಕಿರುಕುಳವನ್ನು ನೀಡಿದ್ದೇ ಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಪಾರ್ಟಿ ವೇಳೆ ನಟಿಯ ಬಟ್ಟೆ ಎಳೆದು ಮೋಹನ್ ಅಸಭ್ಯ ವರ್ತನೆಯನ್ನೇನಾದರೂ ಮಾಡಿದ್ನಾ? ಕೊಲೆ ನಡೆದ ಬಳಿಕ ಸ್ಥಳದಿಂದ ಎಸ್ಕೇಪ್ ಕೂಡ ಆಗಿರ್ತಾಳೆ ನಟಿ ಬಿಂದು. ಅಲ್ಲೇ ಇರಲಿಲ್ಲ. ಪೊಲೀಸರ ಅತಿಥಿಯಾಗಿರುವಂತಹ ಕೊಲೆ ಆರೋಪಿ ಬಿಂದು ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಭಜರಂಗಿ ಪೊಲೀಸ್ ಕ್ವಾರ್ಟರ್ಸ್ಗೆ ಸೇರಿ ಹಲವು ಚಿತ್ರಗಳಲ್ಲಿ ನಟಿಸಿರ್ತಾರೆ. ಈ ಚಿತ್ರಗಳೇನಿರುತ್ತೆ, ಶಿವರಾಜ್ ಕುಮಾರ್ ನಟನೆ ಭಜರಂಗಿ ಸಿನಿಮಾ, ಪೊಲೀಸ್ ಕ್ವಾರ್ಟರ್ಸು, ಈ ರೀತಿಯ ಸಿನಿಮಾಗಳಲ್ಲಿ ಇವರು ನಟಿಸಿರ್ತಾರೆ. ಒಂದು ರೀತಿಯ ಸ್ವಲ್ಪ ಮಟ್ಟಿಗೆ ಹೆಸರು ಕೂಡ ಇರುತ್ತೆ. ಆದರೆ ಇವರು ಮೋಹನ ಏನಿದ್ದಾನೆ ಆತನನ್ನು ಕೊಲೆ ಮಾಡಿದ್ದು ಯಾಕೆ, ಯಾವ ವಿಚಾರಕ್ಕೆ, ಅದ್ರ ಬಗ್ಗೆನೇ ಪ್ರಶ್ನೆ ಇದೆ. ವಯಾಗ್ರ ನೀಡಿ ಕೊಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದೆ. ಮಾಜಿ ಪ್ರಿಯಕರನನ್ನು ಕೊಂದಿರೋದು ಯಾಕೆ ಅಂತ. ಪಾರ್ಟಿ ಮೂಡ್ನಲ್ಲಿರ್ತಾನೆ, ಆತನ್ನು ಮುಗಿಸ್ಬಿಡೋಣ ಅನ್ನುವಂಥ ಯೋಚನೆ ಬಂದಿರುತ್ತೆ. ಮೊದಲೇ ಸ್ಕೆಚ್ ಹಾಕ್ಕೊಂಡು ಬಂದಿದ್ಲಾ ಅಥವಾ ಆ ಕ್ಷಣಕ್ಕೆ ಆಗಿರುವಂಥದ್ದಾಗ ಗೊತ್ತಿಲ್ಲ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸರ ಕಸ್ಟಡಿಯಲ್ಲಿದ್ದಾಳೆ ಬಿಂದು. ಮೋಹನನ ಪ್ರಾಣ ಹೋಗಿದೆ. ಈಗ ಅದಕ್ಕೆ ನ್ಯಾಯ ಸಿಗಬೇಕಾಗಿದೆ. ಹೊಸ ಪ್ರಿಯಕರನ ಖುಷಿಗಾಗಿ ಹಳೆ ಪ್ರಿಯಕರನಿಗೆ ಈ ರೀತಿಯಾದಂಥ ಒಂದು ಶಿಕ್ಷೆ. ಏನು ಮಾಡಿದ್ದ ಈ ಪ್ರಿಯಕರ ಪಾಪ? ಹಿಂಗೇನಾ? ಹೊಸೊಬ್ಬರು ಬಂದರೆ ಹಳೆಯವ್ರು ಬೇಕಾಗಲ್ವಾ? ಹೆಣ್ಮಕ್ಳ ವಿಚಾರದಲ್ಲಿ ಕೆಲವರು ಹಿಂಗೇ ಇರ್ತಾರೆ. ಒಬ್ಬರಾದ ನಂತರ ಒಬ್ಬರು, ಒಬ್ಬರಾದ ನಂತರ ಒಬ್ಬರು, ಈ ರೀತಿಯಾಗಿ ಚೇಂಜ್ ಮಾಡ್ತಾ ಹೋದರೆ ಅದಕ್ಕೆ ಏನು ಅರ್ಥ ಇರುತ್ತೆ? ಹೊಸಬನಾಗಲಿ ಹಳಬನಾಗಲಿ ಇದ್ರೆ ನ್ಯಾಯವಾಗಿ ಒಬ್ಬರತ್ತ ಇರಬೇಕು. ಇಲ್ಲಾಂದರೆ ಯಾರೂ ಬೇಡ ಅಂತ ಹೇಳಿ ಒಬ್ಬರೇ ಇರಬೇಕು. ಅದು ಬಿಟ್ಟು ಸಾಯಿಸುವ ಲೆಕ್ಕಾಚಾರ ಯಾಕೆ? ಒಂದು ವೇಳೆ ಅವನು ಬೇಡ ಅಂತ ಹಾಗಾದರೆ ಆಯಿತು, ಬೇಡ, ನಿಮ್ಮ ಪಾಡಿಗೆ ನೀವು ಇರಬೇಕು. ಒಬ್ಬನನ್ನು ಸಾಯಿಸಿ ಇನ್ನೊಬ್ಬನ ಜೊತೆ ಖುಷಿಯಾಗಿರಬೇಕು ಅಂತ ಯೋಚನೆ ಯಾಕೆ ಅಂತ. ಮಾಜಿ ಪ್ರಿಯಕರ ಮೋಹನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಗಲೇ ಇವರು ಅರೆಸ್ಟ್ ಆಗಿದ್ದಾರೆ. ಹೊಸ ಪ್ರಿಯಕರನ ಜೊತೆ ಸೇರಿಕೊಂಡು ಈ ಹಳೆ ಪ್ರೇಮಿಯನ್ನು ಕೊಂದ್ರ ಎನ್ನುವಂಥ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಯಾಕಂದರೆ ಪತ್ನಿಯನ್ನು ಬಿಟ್ಟಿರ್ತಾನೆ ಮೋಹನ್, ನಟಿ ಬಿಂದು ಜೊತೆ ಓಡಾಡ್ತಾ ಇರ್ತಾನೆ, ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿರ್ತಾರೆ ಇವರಿಬ್ಬರು ಕೂಡ. ಏನೋ ಒಂದು ಸಮಸ್ಯೆ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ವೈಮನಸ್ಸಿರ್ಬೋದು. ಅವರಿಬ್ಬರ ಮಧ್ಯೆ ಏನಾಗಿತ್ತು ಅನ್ನೋದು ಅವ್ರಿಗೆ ಗೊತ್ತು. ಸತ್ತೋಗಿರೋನು ಬಂದು ಹೇಳೋಕ್ಕಾಗಲ್ಲ. ಬದುಕಿರೋರು ನಿಜ ಬಾಯಿ ಬಿಟ್ಟರೆ ಮಾತ್ರ ಅದು ಗೊತ್ತಾಗುತ್ತೆ. ಹೊಸ ಹುಡುಗ ಏನು ಸಿಕ್ಕಿದ್ದಾನೆ, ಆತನ ಜೊತೆ ಸೇರಿಕೊಂಡು ಹಳೆ ಹುಡುಗನನ್ನು ಕೊಂದಿದ್ದಾಳೆ ಎನ್ನುವಂತಹ ಒಂದು ಆರೋಪ ಇದೆ ಬಿಂದುವಿನ ಮೇಲೆ. ವಯಾಗ್ರವನ್ನು ಸೇವಿಸಿ ಕಿರುಕುಳವನ್ನು ನೀಡಿದ್ಲು ಅಥವಾ ಈ ಒಂದು ಮೋಹನ ಏನಾದರೂ ಕಿರುಕುಳ ನೀಡಿದ್ನ, ಅದು ಒಂದು ಕಾರಣ ಇದೆ. ಆದರೆ ಅದು ನಿಜಾನ ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ಈ ವಿಚಾರವಾಗಿ ಆತನನ್ನು ಕೊಂದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಶಿವರಾಜ್ ಕುಮಾರ್ ಸಿನಿಮಾದಲ್ಲಿ ನಟನೆ ಮಾಡಿದರು, ಪೊಲೀಸ್ ಕ್ವಾರ್ಟರ್ಸ್ ಎನ್ನುವಂಥ ಸಿನಿಮಾದಲ್ಲಿ ಕೂಡ ನಟನೆಯನ್ನು ಮಾಡಿದರು. ಈ ನಟಿಗೆ ಈಗ ಸಂಕಷ್ಟ ಎದುರಾಗಿದೆ. ಪೊಲೀಸ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.